ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಿವನಗೌಡ. ಪ್ರಸ್ತುತ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ VO ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. 2024ರ VO ನೋಟಿಫಿಕೇಷನಲ್ಲಿ 130 ಅಂಕಗಳನ್ನು ಗಳಿಸೋದ್ರ ಮೂಲಕ GM ಅಲ್ಲಿ ಸೆಲೆಕ್ಟ್ ಆಗಿದೆ ನಾನು. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಇವಾಗೇನು 2026ರ VO ನೋಟಿಫಿಕೇಷನ್ ಆಗಿದೆ. ಅದರಲ್ಲಿ ಯಾವ ಥರ ಓದಬೇಕು, ಯಾವ ಒಂದು ಸೆಕ್ಷನ್ಗೆ ನಾವು ಫೋಕಸ್ ಮಾಡಿದರೆ ಸ್ಕೋರ್ ತೆಗೆಯೋಕ್ಕೆ ತುಂಬ ಉಪಯುಕ್ತ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. VO ಎಕ್ಸಾಮ್ ಅಂತ ಬಂದಾಗ 2 ಪೇಪರ್ ಇರ್ತವೆ. ಒಂದು GK ಪೇಪರ್ ಮತ್ತು ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಅಂತ. ಕಮ್ಯುನಿಕೇಷನ್ ಪೇಪರ್ಗೆ ತುಂಬ ಫೋಕಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ GK ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಲೆವೆಲಿಗೆ ಓದಿರ್ತಾರೆ. ಕಮ್ಯುನಿಕೇಷನ್ ಪೇಪರ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರೋದು ಜಾಸ್ತಿ. ಹಂಗಾಗಿ ಕಮ್ಯುನಿಕೇಷನ್ ಪೇಪರ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ನಾವು. ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾನು VOದು DTIಯಲ್ಲಿ ಟ್ರೈನಿಂಗಲ್ಲಿರುವಾಗ KAದವರು ಒಂದು SDA ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ಆವಾಗ ನಂದು ಸ್ಟಡಿ ಅಷ್ಟೇನಿರಲಿಲ್ಲ, ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಆ ಟೈಮಲ್ಲಿ ನಾನು SDA ಎಕ್ಸಾಮ್ನ ಅಟೆಂಡ್ ಮಾಡಿದಾಗ GK ನಂದು 55 ಆಗಿತ್ತು, ಕಮ್ಯುನಿಕೇಷನ್ ಪೇಪರ್ 65 ಆಗಿತ್ತು. ಟೋಟಲ್ ಸ್ಕೋರ್ 120 ಆದರೂ ಕೂಡ ನಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬಂತು. ಕಾರಣ ಇಷ್ಟೇ, ನಂದು ಕಮ್ಯುನಿಕೇಷನ್ ಪೇಪರ್ ತುಂಬ ಚೆನ್ನಾಗಾಗಿತ್ತು ಒಂದು ಲೆವೆಲಿಗೆ. ಅದರಿಂದನೇ ನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರೋಕ್ಕೆ ಕಾರಣ ಆಯಿತು. ಏನಕ್ಕೆ ಹೇಳಿದೆ ಅಂದರೆ, ಕಮ್ಯುನಿಕೇಷನ್ ಪೇಪರ್ನ ಕಡಿಮೆ ಟೈಮಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು. ಬಟ್ GK ಅಂತ ಬಂದಾಗ GK ತುಂಬ ವಿಶಾಲವಾದದ್ದು. ಸೊ GK ಕಂಪೇರ್ ಮಾಡಿದರೆ ಕಮ್ಯುನಿಕೇಷನ್ ಪೇಪರ್ ನಾವು ಕಡಿಮೆ ಟೈಮಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು. ಹಾಗಾಗಿ GK ಜೊತೆಗೆ ಕಮ್ಯುನಿಕೇಷನ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದೇ ಥರ ನಾನು ಕಮ್ಯುನಿಕೇಷನ್ ಪೇಪರ್ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕನ್ನಡ ಅಷ್ಟೇನು ನನಗೆ ಗೊತ್ತಿದ್ದಿಲ್ಲ, ಅಂದರೆ ಸ್ವಲ್ಪ ವೀಕ್ ಇದ್ದೆ ನಾನು. ಹಾಗೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಾದ್ರೆ ರಮೇಶ್ ಸರ್ದು ಕ್ಲಾಸ್ ನನಗೆ ಬಂತು. ಆವಾಗ ರಮೇಶ್ ಸರ್ ಕ್ಲಾಸ್ ನೋಡಿದೆ, ತುಂಬ ನನಗೆ ಅರ್ಥ ಆಗೋ ರೀತಿ ಅವರು ಹೇಳ್ತಾಯಿದ್ರು. ಹಾಗಾಗಿ ನಾನು ರಮೇಶ್ ಸರು ಅನ್ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತೊಗೊಂಡೆ. ಬಟ್ ಕಾರಣಾಂತರಗಳಿಂದ ಅನ್ಅಕಾಡೆಮಿ ಕ್ಲೋಸ್ ಆಯಿತು. ಆವಾಗ ರಮೇಶ್ ಸರು ಸ್ಪರ್ಧಾ ಕನಸು ಅಂತ ಒಂದು ಆ್ಯಪ್ ತೆಗೆದ್ರು. ಅದರಲ್ಲಿ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡು ರಮೇಶ್ ಸರ್ದು ಕನ್ನಡ ಕ್ಲಾಸು, ಜಿಯೋಗ್ರಫಿ, ಹಿಸ್ಟ್ರಿ, ಆಮೇಲೆ ಸಂಜಯ್ ಸರ್ದು ಕಂಪ್ಯೂಟರ್ ಕ್ಲಾಸು, ಪ್ರಿಯಾಂಕಾ ಮೇಡಮ್ದು ಇಂಗ್ಲೀಷ್ ಕ್ಲಾಸ್, ಈ ಥರ ಅದ್ರದ್ದು ಸದುಪಯೋಗ ಪಡ್ಕೊಳ್ತಾ ಹೋದೆ. ಕ್ಲಾಸ್ ಜೊತೆಗೆ ಸ್ಟಡಿ ಮಾಡ್ತಾ ಹೋದೆ ನಾನು. ಹಾಗಾಗಿನೇ VO ಎಕ್ಸಾಮಲ್ಲಿ ಒಂದು ಒಳ್ಳೆಯ ಸ್ಕೋರ್ ತೆಗೋಕ್ಕೆ ತುಂಬಾ ಹೆಲ್ಪ್ ಆಯಿತು. ರಮೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ರಮೇಶ್ ಸರು ಯಾವ ರೀತಿ ಅಪ್ ಟು ಡೇಟ್ ಇರ್ತಾರೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, KAನೇ ಇರಲಿ KPSSನೇ ಇರಲಿ, ಯಾವುದಾದ್ರೂ ರೀಸೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಅದರಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಕ್ವೆಶನ್ನು ಹೊಸ್ದಾಗಿ ರೈಸ್ ಆದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಒಬ್ಬ ಆಸ್ಪಿರೆಂಟಾಗಿ ನಾವು ಎಷ್ಟು ಬೇಗ ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಓದ್ತೀವೋ, ಒಬ್ಬ ಟೀಚರಾಗಿ ಅದಕ್ಕೂ ಮುಂಚೆ ಅವರು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಕ್ಲಾಸನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರಿಂದ ಏನಾಗುತ್ತಂದರೆ, ನೆಕ್ಸ್ಟು ಎಕ್ಸಾಮಲ್ಲಿ ಅದು ರಿಲೇಟೆಡ್ ಕ್ವೆಶನ್ ಬಂದಾಗ ನಾವು ತುಂಬ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ನನಗೆ ಎಕ್ಸ್ಪೀರಿಯೆನ್ಸು ಆಗಿದೆ ಕೂಡ. ಸೊ ಹಂಗಾಗಿ ಒಬ್ಬ ಒಳ್ಳೆ ಎಜುಕೇಟರ್ ನಮ್ಗೆ ಬೇಕಾಗುತ್ತೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ. ಅದಕ್ಕೆ ರಮೇಶ್ ಅಕಾಡೆಮಿ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಈ VO ನೋಟಿಫಿಕೇಷನ್ಗೋಸ್ಕರನೇ ಒಂದು ಒಳ್ಳೆ ಫ್ಯಾಕಲ್ಟಿ ಜೊತೆಗೆ, ಒಂದು ಟೀಮ್ ಜೊತೆಗೆ ರಮೇಶ್ ಅಕಾಡೆಮಿಯಲ್ಲಿ ಒಂದು VO ಬ್ಯಾಚ್ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರಿಗೆಲ್ಲ ನೆಸೆಸಿಟಿ ಇದೆ, ಒಂದು ಒಳ್ಳೆ ಗೈಡೆನ್ಸ್ ಬೇಕು ಅನ್ನೋರಿಗೆ ರಮೇಶ್ ಅಕಾಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡು ಸ್ಟಡಿನ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಫೈನಲ್ ಆಗಿ ಹೇಳೋದೇನೆಂದರೆ, ನಮ್ಮ ಎಫರ್ಟ್ 100% ಆಗಿರಬೇಕು, ರಿಸಲ್ಟ್ ಬಂದೇ ಬರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.